ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಐಶ್ವರ್ಯ. ಬಾದಾಮಿಯಲ್ಲಿ ಯೋಧರ ಗ್ರಾಮ ಚೊಲಚಗುಡ್ಡ ಗ್ರಾಮದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಬಾದಾಮಿ ತಾಲೂಕಿನ ಯೋಧರ ಗ್ರಾಮ ಚೊಲಚಗುಡ್ಡ ಗ್ರಾಮದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು. ಶ್ರೀ ಮನೀಪ್ರ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಸುಕ್ಷೇತ್ರ ಮನಕವಾಡ ಹಾಗೂ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಎನ್ಸಿಸಿ ಹಾಗೂ ಮಾಜಿ ಸೈನಿಕರು ಹಾಗೂ ಕರ್ತವ್ಯನಿರತ ಸೈನಿಕರು, ಗ್ರಾಮದ ಮಹಿಳಾ ಸಂಘಟನೆಯವರು, ಗ್ರಾಮದ ಮಹಿಳೆಯರು, ಅಕ್ಕನ ಬಳಗದವರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಗ್ರಾಮದ ಸಮಸ್ತ ಗುರು ಹಿರಿಯರು, ಸರ್ವ ಗ್ರಾಮಸ್ಥರು ಮಾರ್ಚ್ ಫಾಸ್ಟ್ ಮೂಲಕ ಗ್ರಾಮದ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿರುವ ಕಾರ್ಗಿಲ್ ಹುತಾತ್ಮ ಶಿವಬಸಯ್ಯ ಕುಲಕರ್ಣಿ ಯೋಧನ ವೀರಗಲ್ಲಿಗೆ ಗೌರವ ನಮನ ಸಲ್ಲಿಸಿ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡಿ ಗೌರವ ನಮನವನ್ನು ಸಲ್ಲಿಸಿದರು. ಮೌನ ಆಚರಣೆ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು. ಚಿನ್ನರು ಸೈನಿಕರ ವೇಷ ತೊಟ್ಟು ಭಾಗವಹಿಸಿದ್ರು. ಎಲ್ಲರ ಗಮನ ಸೆಳೆಯಿತು. ಕಾರ್ಗಿಲ್ ಹುತಾತ್ಮ ಯೋಧ ಶಿವಬಸಯ್ಯ ಕುಲಕರ್ಣಿ ಧರ್ಮಪತ್ನಿ ನಿರ್ಮಲಾ ಕುಲಕರ್ಣಿ, ಪುತ್ರ ವಿಶಾಲ್ ಮತ್ತು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನ ಮರದ್ ಹಾಗೂ ಮಾಜಿ ಶಾಸಕ ಎಂಕೆ ಪಟ್ಟಣ ಶೆಟ್ಟಿ, ನಿವೃತ್ತ ಕರ್ನಲ್ ದೊಡ್ಡಮನಿ, ವೀರಪುಲಕೇಶಿ ಬ್ಯಾಂಕ್ನ ನಿರ್ದೇಶಕ ವೀರನಗೌಡ ಪಾಟೀಲ್, ಗ್ರಾಮದ ಹಿರಿಯರಾದ ಜಿಬಿ ವಾಲಿ ಅವರು ಸೇರಿ ಹುತಾತ್ಮ ಯೋಧ ಶಿವಬಸಯ್ಯ ಕುಲಕರ್ಣಿ ಯೋಧನಿಗೆ ಹೂಗುಚ್ಛ ಸಲ್ಲಿಸಿ ಸೆಲ್ಯೂಟ್ ಮಾಡಿ ಗೌರವ ನಮನವನ್ನು ಸಲ್ಲಿಸಿದರು. ಕಲಬುರಗಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ತ್ರಿವರ್ಣ ಧ್ವಜ ಹಿಡಿದು ಡ್ಯಾನ್ಸ್ ಮಾಡಿದ ಮಾಜಿ ಸೈನಿಕರು. जय किसान, जय जवान, जय किसान, बोलो भारत माता की जय, बोलो भारत जय किसान, माता की जय, बोलो भारत माता की इंडियन आर्मी जिंदाबाद. ಕಲಬುರಗಿ ನಗರದಲ್ಲಿ ಕಾರ್ಗಿಲ್ ವಿಜಯೋತ್ಸವ. ಕಲಬುರಗಿಯ ಮುಖ್ಯ ರಸ್ತೆಯಲ್ಲಿ ಭಾರತ ಮಾತೆಯ ಜಯಘೋಷ. ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿ ವಿಜಯೋತ್ಸವದ ರ್ಯಾಲಿ. ನಗರದ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯಿಂದ ಜಗತ್ ವೃತ್ತದವರೆಗೆ ವಿಜಯೋತ್ಸವ ತ್ರಿವರ್ಣ ಧ್ವಜ ಹಿಡಿದು ಡ್ಯಾನ್ಸ್ ಮಾಡಿದ ಮಾಜಿ ಸೈನಿಕರು. ಸರ್ಕಾರದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಮಾಡುವಂತೆ ಮಾಜಿ ಸೈನಿಕರ ಆಗ್ರಹ. ಭಾರತಕ್ಕೆ 3 ಯುದ್ಧ ಗೆದ್ದುಕೊಟ್ಟ ಸೈನಿಕರ ವಿಜಯೋತ್ಸವ ಸರ್ಕಾರ ಆಚರಿಸಬೇಕು. ವಿಜಯೋತ್ಸವದಲ್ಲಿ ಮಾಜಿ ಸೈನಿಕರು, ಮಾಜಿ ಸೈನಿಕರ ಕುಟುಂಬ, ಎನ್ಸಿಸಿ ಕ್ಯಾಡೆಟ್ಸ್ ಮತ್ತು ಎನ್ಸಿಸಿ ಅಧಿಕಾರಿಗಳು ಸೇರಿದಂತೆ ಆರ್ಮಿ ತರಬೇತುದಾರರು, ಶಾಲಾ ಜವಾನರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಪ್ರಜಾಪವ ಟಿವಿ ಕಲಬುರಗಿ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ 4 ಕಲಬುರಗಿ. ಜಗತ್ ಸರ್ಕಲ್ವರೆಗೆ ನಾವು ಪಥಸಂಚಲನ ಮಾಡಿದ್ದೀವಿ. ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಾಜಿ ಸೈನಿಕರು ಸಾಕು ಬಿಡ್ರಿ, ಎಲ್ಲರೂ ಬನ್ರಿ. ಎಲ್ಲ ತರಬೇತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೈನಿಕರ ಎಲ್ಲ ಕುಟುಂಬದವರಿಗೆ, ಎಲ್ಲರಿಗೂ, ವೀರ ನಾರಿಯರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ ಮಾಜಿ ಸೈನಿಕರಿಂದ ಬೆಂಗಳೂರಿನಲ್ಲಿ ಡಾಕ್ಟರ್ ಆನಂದ್ ಕುಮಾರ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡುವಂತೆ ಒತ್ತಾಯ. ಡಾಕ್ಟರ್ ಆನಂದ್ ಕುಮಾರ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡುವಂತೆ ಒತ್ತಾಯ. ಕೆಪಿಸಿಸಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ವಿಭಾಗದ ಮಹಾರಾಷ್ಟ್ರ ಉಸ್ತುವಾರಿಗಳಾಗಿರುವ ಡಾಕ್ಟರ್ ಆನಂದ್ ಕುಮಾರ್ ಅವರನ್ನ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕ ವಲಯದಿಂದ ಬಲವಾದ ಒತ್ತಾಯ ವ್ಯಕ್ತವಾಗುತ್ತಿದೆ. ಹಲವು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಸಂಘಟನೆಗಾಗಿ ದುಡಿಯುತ್ತಿರುವ ಡಾಕ್ಟರ್ ಆನಂದ್ ಕುಮಾರ್ ಅವರು ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಕಾರ್ಮಿಕರು ಹಾಗೂ ಸಮಾಜದ ದುರ್ಬಲ ವರ್ಗಗಳ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸುತ್ತಾ ಜನಸೇವೆಯ ಮೂಲಕ ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ ಅವರು ಆಡಳಿತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ತೋರಿದ್ದಾರೆ. ಆ ಅವಧಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಪೌರ ಕಾರ್ಮಿಕರಿಗೆ ಕಾಯಂ ಸೇವಾ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೆಸಿ ಅವರ ಜೀವನ ಮಟ್ಟ ಸುಧಾರಣೆಗೆ ಶ್ರಮಿಸಿದರು. ಕಾರ್ಮಿಕರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅವರಿಗೆ ನ್ಯಾಯ ದೊರಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸಮಾಜ ಸೇವೆಯಲ್ಲಿ ಡಾಕ್ಟರ್ ಆನಂದ್ ಕುಮಾರ್ ಅವರ ಸೇವೆ ಗಮನಾರ್ಹವಾಗಿದೆ. ಸಾವಿರಾರು ಬಡ ವಧುವರರಿಗೆ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸುವ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೆರವಾಗಿದ್ದಾರೆ. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್, ಪುಸ್ತಕಗಳು, ನೋಟ್ಬುಕ್ಗಳು ಹಾಗೂ ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿ ಶಿಕ್ಷಣಕ್ಕೆ ಉತ್ತೇಜನ ನೀಡಿದ್ದಾರೆ.
ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಹಾಗೂ ಶಿಕ್ಷಣ ಮುಂದುವರಿಸಲು ಸಹಾಯ ಮಾಡುವಂತಹ ಕಾರ್ಯಕ್ರಮಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಪ್ರವಾಹ, ಬರ, ಕೋವಿಡ್ ಸೇರಿದಂತೆ ಸಂಕಷ್ಟದ ಸಂದರ್ಭಗಳಲ್ಲಿ ಆಹಾರ ಸಾಮಗ್ರಿ, ಔಷಧಿ, ಅಗತ್ಯ ವಸ್ತುಗಳ ವಿತರಣೆ ಸೇರಿದಂತೆ ಮಾನವೀಯ ಸೇವೆಗಳನ್ನು ಸಲ್ಲಿಸಿ ಸಂಕಷ್ಟದಲ್ಲಿದ್ದ ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ. ವೈದ್ಯಕೀಯ ನೆರವು, ಅಗತ್ಯವಿದ್ದ ಬಡ ರೋಗಿಗಳಿಗೆ ಚಿಕಿತ್ಸೆ ವೆಚ್ಚ ಭರಿಸುವುದು ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಅವರು ಸಕ್ರಿಯ ಪಾತ್ರ ವಹಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ದೊರಕುವಂತೆ ಮಾರ್ಗದರ್ಶನ ನೀಡಿದ್ದಾರೆ. ಯುವಕರಿಗೆ ಉದ್ಯೋಗ, ಸ್ವಯಂ ಉದ್ಯೋಗ, ಕೌಶಲ್ಯಾಭಿವೃದ್ಧಿ ಹಾಗೂ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡಿದ್ದಾರೆ. ರಾಜಕೀಯವಾಗಿ ಯಾವುದೇ ಹುದ್ದೆಯನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳದೆ ಪಕ್ಷದ ಸೂಚನೆಯಂತೆ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುವ ಡಾಕ್ಟರ್ ಆನಂದ್ ಕುಮಾರ್ ಅವರು ಸರಳತೆ, ಪ್ರಾಮಾಣಿಕತೆ ಹಾಗೂ ನಿಷ್ಠೆಗೆ ಹೆಸರುವಾಸಿಯಾಗಿದ್ದಾರೆ. ತಮ್ಮ ಸೇವೆಯನ್ನ ಎಂದಿಗೂ ಪ್ರಚಾರದ ಸಾಧನವಾಗಿಸಿಕೊಳ್ಳದೆ ಮೌನವಾಗಿ ಜನಸೇವೆ ಮಾಡುತ್ತಾ ಬಂದಿರುವುದು ಅವರ ವ್ಯಕ್ತಿತ್ವದ ವಿಶೇಷತೆ ಎಂದು ಕಾರ್ಯಕರ್ತರು ಅಭಿಪ್ರಾಯಪಡುತ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ಗ್ರಾಮೀಣ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಸಂಘಟಿಸುವಲ್ಲಿ ಅವರು ವಹಿಸಿರುವ ಪಾತ್ರ ಮಹತ್ವದ್ದಾಗಿದೆ. ಪಕ್ಷದ ಕಾರ್ಯಕ್ರಮಗಳು, ಸದಸ್ಯತ್ವ ಅಭಿಯಾನ, ಸಾಮಾಜಿಕ ನ್ಯಾಯ, ಸಂವಿಧಾನದ ಮೌಲ್ಯಗಳು ರಕ್ಷಣೆ ಹಾಗೂ ದಲಿತ ಸಮುದಾಯದ ಹಕ್ಕುಗಳಿಗಾಗಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಮಹಾರಾಷ್ಟ್ರದ ಪರಿಶಿಷ್ಟ ವಿಭಾಗದ ಉಸ್ತುವಾರಿಯಾಗಿ ಪಕ್ಷದ ಸಂಘಟನೆಯನ್ನ ಬಲಪಡಿಸುವ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಆನಂದ್ ಕುಮಾರ್ ಅವರ ದೀರ್ಘಕಾಲದ ರಾಜಕೀಯ ಅನುಭವ, ಸಾಮಾಜಿಕ ಬದ್ಧತೆ, ಆಡಳಿತ ಸಾಮರ್ಥ್ಯ ಹಾಗೂ ಜನಪರ ಸೇವೆಯನ್ನ ಪರಿಗಣಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷರಾದ ಹರಿಪ್ರಸಾದ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿ ಗೌರವಿಸಬೇಕು ಎಂಬುದು ಕಾಂಗ್ರೆಸ್ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರ ಒಕ್ಕೊರಲಿನ ಆಗ್ರಹವಾಗಿದೆ. ಇಂತಹ ಸಮಾಜಮುಖಿ ನಾಯಕನಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶ ದೊರೆತರೆ ರಾಜ್ಯದ ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗಗಳು, ಕಾರ್ಮಿಕರು, ಯುವಕರು ಹಾಗೂ ಸಮಾಜದ ಕಟ್ಟಕಡೆಯ ಜನರ ಧ್ವನಿಯಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, NK ತರೀಕೆರೆ. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪ್ಲಾಸ್ಟಿಕ್ ಮುಕ್ತ ಹುಣಸಗಿ ಅಭಿಯಾನ ಕಾರ್ಯಕ್ರಮ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಭಾನುವಾರದಂದು ಪ್ಲಾಸ್ಟಿಕ್ ಮುಕ್ತ ಹುಣಸಗಿ ಅಭಿಯಾನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್, ಜಿಲ್ಲಾ ನ್ಯಾಯವಾದಿಗಳ ಸಂಘ, ನಗರಸಭೆ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಶಿ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್, ವಿಜಯ ವಿಠಲ ಸೇವಾ ಸಂಸ್ಥೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಯಾದಗಿರಿ ಜಿಲ್ಲೆಯಲ್ಲಿ ಸತತವಾಗಿ 8ನೇ ದಿನವನ್ನಾಗಿ ಹುಣಸಗಿ ತಾಲೂಕನ್ನು ಆಯ್ಕೆ ಮಾಡಲಾಗಿದ್ದು, ಪ್ಲಾಸ್ಟಿಕ್ ಬಳಸಿದ್ರೆ ಮಾನವನ ಜೀವನಕ್ಕೆ ಹೆಚ್ಚಿನ ಅಪಾಯವಿದೆ. ಹಾಗೆ ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿ. ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗ್ತಾ ಇದೆ. ಸುಮಾರು 40 ವರ್ಷಗಳ ಹಿಂದೆಯೇ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ಹೀಗಿರುವಾಗ ಕಾನೂನು ಪಾಲನೆ ನಮ್ಮ ಕರ್ತವ್ಯ. ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ನಮ್ಮ ಕನಸು. ಬಟ್ಟೆಯ ಚೀಲ ಬಳಸಿ ಪ್ರಕೃತಿಯನ್ನ ಕಾಪಾಡಿ, ಮುಖ್ಯ ನ್ಯಾಯಾಧೀಶರು ತಿಳಿಸಿದರು. ವಾಣಿಜ್ಯ ಮಳಿಗೆಗಳ ಮಾಲೀಕರಿಗೆ ಹಾಗೂ ವ್ಯಾಪಾರಸ್ಥರುಗಳಿಗೆ ಪ್ಲಾಸ್ಟಿಕ್ ಮಾರಿದಲ್ಲಿ ದಂಡ ಮತ್ತು 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಇರುತ್ತದೆ. ಹಾಗಾಗಿ ನೀವುಗಳು ಬಳಕೆ ಮಾಡಬಾರದು ಎಂದು ತಿಳಿಸಿದರು. ಜೊತೆಯಲ್ಲಿ ಸಾರ್ವಜನಿಕರಲ್ಲೂ ಮನವಿ, ಮನೆಯಿಂದ ಬರುವಾಗಲೇ ನೀವುಗಳು ವೈರಿಯ ಕೈಚೀಲ ಅಥವಾ ಬಟ್ಟೆಯಿಂದ ಮಾಡಲ್ಪಡುವ ಚೀಲಗಳನ್ನ ಮಾಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀ ಮರುಳ ಸಿದ್ದಾರಾಧ್ಯ ಉದ್ಘಾಟಿಸಿದರು. ಸುರಪುರದ ಸೆಕೆಂಡ್ ಅಡಿಷನಲ್ ನ್ಯಾಯಾಧೀಶರಾದ ಶ್ರೀ ಯಮುರಪ್ಪ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀ ಮರಿಯಪ್ಪ, ಶ್ರೀಮತಿ ಫಕೀರವ್ವ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಸುರಪುರ ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಕುಮಾರಿ ಎಎಂ ಪಾಟೀಲ್, ಯಾದಗಿರಿ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಈರಣ್ಣ ಜಿ ವಿಶ್ವಕರ್ಮ ಹಾಗೂ ಹುಣಸಗಿ ಘಟಕದ ಘಟಕಾಧಿಕಾರಿಗಳು ಹಾಗೂ ಗೃಹ ರಕ್ಷಕರು ಉಪಸ್ಥಿತರಿದ್ದರು ಮತ್ತು ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, NK ಯಾದಗಿರಿ. ಈ ಪ್ಲಾಸ್ಟಿಕ್ ಬಳಸೋದನ್ನು ನಿಷೇಧಿಸಿ ನೀವೇ ನಿಮ್ಮ ಒಂದು ಪ್ರತಿಜ್ಞೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೀವು ಯಾವುದೇ ಒಂದು ನಿಮ್ಮ ಮಾರ್ಕೆಟ್ಗೆ ಬರಬೇಕಾದ್ರೆ ಒಂದು ಗಚ್ಚ ಅಥವಾ ವೈರ್ ಚೀಲಗಳು ಸಿಗ್ತಾವ, ಆ ವೈರ್ ಚೀಲಗಳನ್ನು ತೆಗೆದುಕೊಂಡು ನಿಮ್ಮ ಬಳಿ ಬರ್ತಕ್ಕಂಥ ದಿನನಿತ್ಯದ ಒಂದು ಕಿರಾಣಿ ಅಂಗಡಿ ಆಗಲಿ, ಕಾಯಿಪಲ್ಯ ಆಗಲಿ ಯಾವಾಗ ತೆಗೆದುಕೊಂಡು ಹೋಗ್ಬೇಕು. ಯಾವಾಗಲೂ ಪ್ಲಾಸ್ಟಿಕ್ ನೀವು ಬರೆಗೈಯಲ್ಲಿ ಬರಬಾರದಂತ ನಮ್ಮಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಯಾಕಂತಂದ್ರೆ ನಿಮ್ಮ ಒಂದು ಉದ್ದೇಶ ಸಲಾಗಿ, ನಿಮ್ಮ ಒಳ್ಳೆಯ ಸಲಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅವರೇನು ನೀವು ಬಂದು ನಿಮ್ಗೆ ಇಷ್ಟು ತಿಳುವಳಿಕೆ ಕೊಡ್ತಾರಂತಂದ್ರೆ ಅದನ್ನು ನೀವು ಸದುಪಯೋಗ ಪಡೆದುಕೊಳ್ಬೇಕು.
ಇದು ಎಲ್ಲರೂ ನಾವು ಅಷ್ಟೇ ಇವತ್ತೊಂದಿನ ಬಂದು ಕಾರ್ಯಕ್ರಮ ನೆರವೇರಿಸಿದ್ರೆ ಅದು ಸಾಧ್ಯವಾಗಂಗಿಲ್ಲ. ನೀವು ಅದಕ್ಕೆ ಉತ್ತೇಜನ ಕೊಟ್ಟು ಇವತ್ತಿನಿಂದ ನಾವು ಆ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ರೆ ಅದಕ್ಕೊಂದು ಈ ಕಾರ್ಯಕ್ರಮ ನಡೆಸಿದಕ್ಕ ಮತ್ತೆ ಇಲ್ಲಿ ಸೇರಿದಕ್ಕ ಒಂದು ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಲು ಅವಕಾಶ ಕೊಟ್ಟಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಹೋಗ್ತೇನೆ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 8ನೇ ದಿನ ನಡೀತಾ ಇದೆ. ಈಗಾಗಲೇ ಯಾದಗಿರಿ ನಗರದಲ್ಲಿ ಶಹಾಪುರ ಸುರಪುರದಲ್ಲೂ ನಡೆಸಿದ್ದೇವೆ. ಇದು ನಮ್ಮ ಹುಣಸಗಿ ಇಲ್ಲಿಗೆ ನ್ಯಾಯಾಲಯ ಸ್ಥಾಪನೆ ಹೊಂದಿರುವುದು ಸಹ ನ್ಯಾಯಾಲಯ ಇನ್ನೂ ಸ್ಥಾಪನೆ ಆಗಿಲ್ಲ. ಆದ್ರೂ ಸಹ ಇದು ನಮ್ಮ ಜಿಲ್ಲೆಯ ಒಂದು ಭಾಗ ಆಗಿದೆ. ಈ ಒಂದು ಜಿಲ್ಲೆಯಲ್ಲೂ ಈ ಒಂದು ತಾಲೂಕಿನಲ್ಲೂ ಸಹ ಜಾಗೃತಿ ಮೂಡಿಸಬೇಕಾದಂತ ಅತಿ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಈ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಹೇಳಿದ್ದಾರೆ. ಇದು ಪರಿಣಾಮ ಹೆಚ್ಚಿರೋದ್ರಿಂದ ಆರೋಗ್ಯದ ಮೇಲೆ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಸಹ ಜೀವಕ್ಕೆ ಆರೋಗ್ಯಕ್ಕೆ ಕುಂದುಂಟು ಮಾಡುವಂತ ಒಂದು ಪರಿಣಾಮವನ್ನು ಹೊಂದಿದೆ. ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಇದ್ರೂ ಸಹ 40 ವರ್ಷಗಳ ಹಿಂದಿನ ಕಾನೂನು ಇದ್ರೂ ಸಹ ನಾವು ಇಲ್ಲಿವರೆಗೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾನೆ ಬರ್ತಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ತುಂಬಾ ಹಾನಿಕರವಾಗಿದೆ. ಈ ಒಂದು ಪಾವತಿಯನ್ನ ಮುಂದುವರಿಸಿದ್ರೆ ಮುಂದಿನ ವಾರದಿಂದಲೇ ಈ ಒಂದು ನಾಳೆಯಿಂದಲೇ ದಂಡವನ್ನ ಇಟ್ಟಂತ ಒಂದು ಕಾನೂನು ಜಾರಿಯಾಗುತ್ತೆ. ನಾಳೆಯಿಂದ ದಂಡದಿಂದ ಪ್ರಾರಂಭ ಆಗುವಂಥದ್ದು. ಅದನ್ನ ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡಿದ್ರೆ 5 ವರ್ಷಗಳವರೆಗೆ ಶಿಕ್ಷೆ ಕೊಡುವಂತ ಒಂದು ಅವಕಾಶನೂ ಸಹ ಇದೆ. ಕ್ರಿಮಿನಲ್ ಪ್ರಕರಣಗಳು ಸಹ ದಾಖಲಾಗುತ್ತೆ. ದಯವಿಟ್ಟು ಯಾವುದೇ ಸಾರ್ವಜನಿಕರು ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಬಾರ್ದು. ಹಾಗೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರುವಂತ ಯಾವುದೇ ವಾಣಿಜ್ಯ ಉದ್ಯಮಿಗಳು ಉತ್ತೇಜನ ಕೊಡಬಾರ್ದು. ವಾಣಿಜ್ಯ ಉದ್ಯಮಿಗಳು ಮತ್ತೆ ಇದನ್ನ ಬಳಕೆಯನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ಇದನ್ನ ಹೆಚ್ಚಿನ ಒಂದು ಮಾರಾಟಗಳನ್ನ ಮಾಡ್ತಾ ಇದ್ದಾರೆ ಇದ್ರೆ ಅವರ ಒಂದು ಟ್ರೇಡ್ ಲೈಸೆನ್ಸ್ ಸಹ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಇದನ್ನ ಯಾರು ಬಳಕೆ ಮಾಡಬಾರ್ದು, ಅದನ್ನ ಉತ್ತೇಜನ ನೀಡಬಾರ್ದು ಅಂತ ಕೇಳ್ತಾ ಈ ಒಂದು ಜಾಥಾ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಪರವಾನಗಿಯನ್ನು ಕೂಡ ರದ್ದು ಮಾಡಲಾಗುವುದು. ಹಾಗಾಗಿ ಸಾರ್ವಜನಿಕರು ದಯವಿಟ್ಟು ಈ ಒಂದು ನಿಷೇಧಿತ ಪ್ಲಾಸ್ಟಿಕ್ ನಿಂದ ಮಾನವ ಸಂಕುಲಕ್ಕೆ, ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಏನು ಅಪಾಯ ಬರ್ತದೆ ಇದನ್ನ ನಾವೆಲ್ಲ ತಪ್ಪಿಸಬೇಕಾಗಿದೆ. ಹಾಗಾಗಿ ನಾವು ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಸದೇ ಇರೋದ್ರ ಮೂಲಕ ಅಥವಾ ನಾವು ಯಾವ್ದಾದ್ರು ಸಂತೆಗೆ ಹೋಗ್ಬೇಕಾದ್ರೆ ಅಥವಾ ಅಂಗಡಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಬದುಕಬೇಕು, ಪ್ರಾಣಿ ಪಕ್ಷಿಗಳು ಸಹ ಬದುಕಬೇಕು ಮತ್ತು ಎಲ್ಲರೂ ನಮ್ಮ ಸುಂದರವಾದಂತ ಸ್ವಚ್ಛವಾದಂತ ಪರಿಸರವನ್ನ ಕಾಪಾಡಬೇಕಂತ ಹೇಳಿದ್ರೆ ನಾವು ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಈ ಕೂಡಲೇ ಬಳಕೆ ಮಾಡೋದನ್ನು ನಿಲ್ಲಿಸಬೇಕಾಗಿದೆ. ಹಾಗಾಗಿ ಕೃಷಿ ಪಟ್ಟಣದ ಸಾರ್ವಜನಿಕರು ಯಾರು ಸಹ ನಾಳೆಯಿಂದಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಾದಂತ ಕ್ಯಾರಿ ಬ್ಯಾಗ್, ಊಟ ತಟ್ಟೆ ಮತ್ತೆ ಚಹಾ ಲೋಟ ಇಂತಹ ವಸ್ತುಗಳನ್ನ ಬಳಸೋದಕ್ಕ ಈ ಒಂದು ನಿಷೇಧಿತ ವಸ್ತುಗಳ ಬಳಕೆಯನ್ನು ನಿಲ್ಲಿಸೋದಕ್ಕೆ ಏನು ಅಭಿಯಾನ ನಡೀತಾ ಇದೆ. ಈ ಅಭಿಯಾನಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ, ಸಹಕರಿಸ್ತೀರಿ, ಬೆಂಬಲಿಸ್ತೀರಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಈಗ ಈ ಒಂದು ಅಭಿಯಾನದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಮಂಗಳರಾಜ ಸಾಹೇಬರು ಮತ್ತೆ ಸುರಪುರದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಅಮೃತ ಬೊಮ್ಮಣಿ ಸಾಹೇಬರು, ಆಮೇಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಕೋಗೇರಿ ಮೇಡಮ್ ಮತ್ತು ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಈ ಒಂದು ಅಭಿಯಾನದ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಾನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಅಲ್ಲದೆ ಆಶಾ ಕಾರ್ಯಕರ್ತರು ಮತ್ತೆ ಶಾಲಾ ಮಕ್ಕಳು, ಅಲ್ಲದೆ ವಿವಿಧ ಸಂಘಟನೆಗಳ ಮುಖಂಡರು ಸಹ ಈ ಒಂದು ಅಭಿಯಾನದ ಜಾಥಾದಲ್ಲಿ ಭಾಗವಹಿಸಿದ್ರೆ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತೀನಿ. ಹಾಗಾಗಿ ಎಲ್ಲರೂ ಈ ನಾಳೆಯಿಂದಲೇ ಈ ಒಂದು ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಲಿಕ್ಕೆ ನಿಲ್ಲಿಸಬೇಕು. ಆ ಮೂಲಕ ಸ್ವಚ್ಛ ಮತ್ತು ಸುಂದರವಾದಂತಹ ಯಾದಗಿರಿ ಜಿಲ್ಲೆಯ ಅಭಿಯಾನ ನಡೀತಿದೆ. ಆ ಅಭಿಯಾನಕ್ಕೆ ತಾವೆಲ್ಲ ಕೈ ಜೋಡಿಸಬೇಕಂತೇಳಿ ಹೇಳ್ತಾ ಈ ಒಂದು ಅಭಿಯಾನ ನಡೆಸಲಿಕ್ಕೆ ಅಥವಾ ಈ ಜಾಥಾದಲ್ಲಿ ತಾವೆಲ್ಲರೂ ಭಾಗವಹಿಸಿ ಧನ್ಯವಾದಗಳನ್ನ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಒಂದು ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಬಳಸೋದ್ರ ಮೂಲಕ ಪರಿಸರವನ್ನು ಹಾಳಾಗಿದ್ದೀವಿ. ನಮಗೆ ಅರಿವಿಲ್ಲದೆ ನಾವು ಸಹ ದಿನನಿತ್ಯ 5 ಮಿಲಿಗ್ರಾಂನಷ್ಟು ಪ್ಲಾಸ್ಟಿಕ್ ಅನ್ನ ಗಾಳಿಯ ಮೂಲಕ, ಆಹಾರದ ಮೂಲಕ, ನೀರಿನ ಮೂಲಕ ನಾವು ಮೈಕ್ರೋ ಪ್ಲಾಸ್ಟಿಕ್ ಅನ್ನ ಸೇವನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಇಲ್ಲದ ಕಾಯಿಲೆಗಳಾಗಿರ್ತಕ್ಕಂಥ ಕ್ಯಾನ್ಸರ್ ಅಂತ ಭಯಾನಕ ಕಾಯಿಲೆಗಳು ಸಹ ಬರ್ತಾ ಇದೆ. ಸಾರ್ವಜನಿಕರೇ ನಾವೆಲ್ಲರೂ ಈ ಒಂದು ನಿಷೇಧಿತ ಪ್ಲಾಸ್ಟಿಕ್ ಬಳಸೋದ್ರ ಮೂಲಕ ಮಾನವ ಕುಲಕ್ಕೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೂ ಸಹ ನಾವು ಜೀವಕ್ಕೆ ಅಪಾಯ ತಂದೊಡ್ಡತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಕಳೆದ 8 ದಿನಗಳಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸಾರ್ವಜನಿಕರಲ್ಲಿ ಈ ಏಕಬಳಕೆಯ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಕುರಿತು ಜಾಥಾ ಮಾಡೋದ್ರ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಾಳೆ ಸೋಮವಾರದಿಂದ ಯಾರಾದರೂ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಾದಂತಹ ಕ್ಯಾರಿ ಬ್ಯಾಗ್,
ಊಟ ತಟ್ಟೆ ಚಾ ಲೋಟ ಸ್ಪೂನ್ ಮತ್ತಿತರ ರೂಪದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಸಿದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ. ಪುನಃ ಬಳಸಿದರೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಲಾಗುತ್ತದೆ. ಅದಲ್ಲದೆ ಅಂಗಡಿಗಳ ಮಾಲೀಕರು, ಹೋಟೆಲ್ಗಳ ಮಾಲೀಕರು ಮತ್ತು ಹಣ್ಣು ತರಕಾರಿಗಳ ವ್ಯಾಪಾರಸ್ಥರು ಯಾರಾದರೂ ಈ ನಿಷೇಧಿತ ಕ್ಯಾರಿ ಬ್ಯಾಗ್ಗಳನ್ನ ಬಳಸಲಾಯಿತು, ಮಾರಾಟ ಮಾಡಲಾಯಿತು, ಹಂಚಲಾಯಿತು ಕಂಡು ಬಂದ್ರೆ ಅವರ ವ್ಯಾಪಾರದ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಲಾಗುವುದು. ಇದರ ಉದ್ದೇಶ ಇಷ್ಟೇ, ನಾವೆಲ್ಲರೂ ಬದುಕಬೇಕಾಗಿದೆ. ನಾವು ಬದುಕಿ ಮತ್ತೆ ನಮ್ಮ ಜೊತೆ ಪ್ರಾಣಿ ಪಕ್ಷಿಗಳನ್ನು ಸಹ ಬದುಕೋದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ಅದಲ್ಲದೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ನಾವು ಒಳ್ಳೆಯ ವಾತಾವರಣದ ಸುಂದರವಾದಂತಹ ಸ್ವಚ್ಛವಾದಂತಹ ಒಂದು ಪರಿಸರವನ್ನು ಉಳಿಸಿಕೊಡಬೇಕಾಗಿದೆ. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಏನು ಕೈಗೊಳ್ಳಲಾಗಿದೆ, ಈ ಅಭಿಯಾನಕ್ಕೆ ಸಾರ್ವಜನಿಕ ತಾವೆಲ್ಲರೂ ಕೂಡ ಈ ಒಂದು ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಿ ಇರೋದ್ರ ಮೂಲಕ ತಾವು ಈ ಒಂದು ಅಭಿಯಾನಕ್ಕೆ ಬೆಂಬಲ ಸೂಚಿಸಬೇಕು. ದಯವಿಟ್ಟು ತಾವೆಲ್ಲರೂ ಮನೆಯಿಂದ ಯಾವುದೇ ಒಂದು ಅಂಗಡಿಗೆ ತರಕಾರಿ, ಹಣ್ಣು, ಕಿರಾಣಿ ಅಂಗಡಿಗೆ ಹೋಗಬೇಕಾದ್ರೆ ಕೈ ಚೀಲಗಳನ್ನ, ಬಟ್ಟೆ ಚೀಲಗಳನ್ನ ಮತ್ತಿತರ ಚೀಲಗಳನ್ನ ಬಳಸಬೇಕು. ಅವುಗಳನ್ನು ಬಳಸೋದ್ರ ಮೂಲಕ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸೋದ್ರಿಂದ ದೂರ ಇರಬೇಕು. ಮತ್ತೆ ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತೇಳಿ ಈ ಮೂಲಕ ಸಾರ್ವಜನಿಕರು. ಸುಬ್ರಹ್ಮಣ್ಯ ಹಾಲು ಸೊಸೈಟಿ ಕಟ್ಟಡ ಶೀತಲ ಸೋರುತ್ತಿದೆ, ಚಾವಣಿ. ಪಶು ಆಹಾರ ಕಡಿತಗಳಿಗೆ ಹಾನಿ, ಸಿಬ್ಬಂದಿಗೆ ಜೀವ ಭಯ. ಸುಬ್ರಹ್ಮಣ್ಯ ಹಾಲು ಸೊಸೈಟಿ ಕಟ್ಟಡ ಶಿಥಿಲ ಸೋರುತ್ತಿದೆ, ಚಾವಣಿ. ಪಶು ಆಹಾರ ಕಡತಗಳಿಗೆ ಹಾನಿ, ಸಿಬ್ಬಂದಿಗೆ ಜೀವ ಭಯ. ಸುಬ್ರಹ್ಮಣ್ಯದಲ್ಲಿ 26 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು, ರೈತರು ಹಾಗೂ ಸಿಬ್ಬಂದಿ ಜೀವದ ಭಯದ ನಡುವೆ ದಿನನಿತ್ಯ ವ್ಯವಹಾರ ನಡೆಸುವಂತಾಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜಾಗದಲ್ಲಿರುವ ಈ ಕಟ್ಟಡ ಈ ಹಿಂದೆ ಸಾರ್ವಜನಿಕರು ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿತ್ತು. ಬಳಿಕ 26 ವರ್ಷಗಳಿಂದ ಇದೇ ಕಟ್ಟಡದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಕಾರ್ಯನಿರ್ವಹಿಸುತ್ತಿದೆ. ಸೊಸೈಟಿಯಲ್ಲಿ ಒಟ್ಟು 765 ಸದಸ್ಯರಿದ್ದು, ಅವರಲ್ಲಿ 42 ಹೈನುಗಾರರು ಪ್ರತಿದಿನ ಹಾಲು ಪೂರೈಕೆ ಮಾಡುತ್ತಿದ್ದಾರೆ. ಗ್ರಾಮೀಣ ಹೈನುಗಾರಿಕೆ ಪ್ರಮುಖ ಕೇಂದ್ರವಾಗಿರುವ ಈ ಸೊಸೈಟಿ ಕಟ್ಟಡ ದಿನದಿಂದ ದಿನಕ್ಕೆ ಶಿಥಿಲಗೊಳ್ಳುತ್ತಿರುವುದು ಸದಸ್ಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಕಟ್ಟಡ ಚಾವಣಿ ಹಂಚುಗಳು ಹಲವು ಕಡೆ ಒಡೆದು ಹೋಗಿದ್ದು, ಮಳೆ ನೀರು ಒಳನುಗ್ಗದಂತೆ ತಾತ್ಕಾಲಿಕವಾಗಿ ಸುಬ್ರಹ್ಮಣ್ಯ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು, ಹೈನುಗಾರರು ಹಾಗೂ ಸಿಬ್ಬಂದಿಗಳು ಜೀವದ ಭಯದ ನಡುವೆ ವ್ಯವಹಾರ ನಡೆಸುವಂತಾಗಿದೆ. ಮಳೆಗಾಲದಲ್ಲಿ ಚಾವಣಿಯಿಂದ ಸೋರುತ್ತಿರುವುದರಿಂದ ಹಸುಗಳಿಗೆ ಬೇಕಾದ ಆಹಾರ, ಲವಣ ಮಿಶ್ರಣ ಹಾಗೂ ಇತರ ಸಾಮಗ್ರಿಗಳು ಹಾಳಾಗುತ್ತಿವೆ. ಇದರಿಂದ ಹೈನುಗಾರಿಕೆ ಹಾಗೂ ಸಹಕಾರಿ ಸಂಘಕ್ಕೆ ಆರ್ಥಿಕ ನಷ್ಟ ಉಂಟಾಗುತ್ತಿದೆ. ರವೀಂದ್ರ ಕುಮಾರ್ ರುದ್ರಪಾದ್, ಹೈನುಗಾರ ಹಾಗೂ ಹಾಲು ಉತ್ಪಾದಕರ ಹಿತ ಶಿಥಿಲಾವಸ್ಥೆಯಲ್ಲಿರುವ ಸುಬ್ರಹ್ಮಣ್ಯ ಹಾಲು ಸೊಸೈಟಿ, ಇದರ ಜೊತೆಗೆ ಹಸುಗಳಿಗೆ ಅಗತ್ಯವಿರುವ ಆಹಾರ, ಲವಣ ಮಿಶ್ರಣ ಹಾಗೂ ನಾನಾ ಔಷಧಗಳು ಇದೇ ಕಟ್ಟಡದಲ್ಲಿ ಸಂಗ್ರಹಿಸಲಾಗುತ್ತಿದೆ. ಸೊಸೈಟಿಯ ಕಂಪ್ಯೂಟರ್, ಪ್ರಮುಖ ದಾಖಲೆಗಳು ಹಾಗೂ ಇತರ ಅಮೂಲ್ಯ ವಸ್ತುಗಳಿಗೆ ಮಳೆ ನೀರು ತಾಗಿ ಹಾನಿಯಾಗುತ್ತಿರುವುದು ಸಿಬ್ಬಂದಿ ಮತ್ತು ಸದಸ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ವರದಿ ನಾಗೇಶ್ ಮಡಿವಾಳ, ಬಲ್ಪಕುಕ್ಕೆ, ಸುಬ್ರಹ್ಮಣ್ಯ. ಕಾರ್ಕಳದಲ್ಲಿ ಬಿಜೆಪಿಯವರೇ ಭಾರತ ಬಿಟ್ಟು ತೊಲಗಿ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣ, ಶ್ರೀ ಮಂಜುನಾಥ್ ಪೂಜಾರಿ ಹೇಳಿಕೆ. ಅಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಮಹಾನ್ ಚಳವಳಿ ನಡೆದಿದ್ದು, ಇಂದು ದೇಶದಲ್ಲಿ ಬಿಜೆಪಿ ಆಡಳಿತದ ವಿರುದ್ಧ ಬಿಜೆಪಿಯವರೇ ಭಾರತ ಬಿಟ್ಟು ತೊಲಗಿ ಎಂಬ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ ಪೂಜಾರಿ ಮುದ್ರಾಡಿಯವರು ಹೇಳಿದರು. ಕಾರ್ಕಳ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು NSUI ಆಶ್ರಯದಲ್ಲಿ ಶುಕ್ರವಾರ ಹಾಗೂ ಕಾಂಗ್ರೆಸ್ ನಾಯಕರು ಬಂಧನವನ್ನು ಖಂಡಿಸಿ ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೇಶದ ಶಿಕ್ಷಣ ವ್ಯವಸ್ಥೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿದೆ. ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದು ತೀವ್ರ ಖಂಡನೀಯ ಎಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರ ಪಾಲ್ ನಕ್ರೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾರ್ಕಳ ತಾಲೂಕು ಅಧ್ಯಕ್ಷ ಅಜಿತ್ ಹೆಗಡೆ, ಮಾಳಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶುಭದ್ ರಾವ್ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದರು. ಪುರಸಭೆ ಅಧ್ಯಕ್ಷ ಸುಬಿತ್ ಎನ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಬ್ರಿ ತಾಲೂಕು ಅಧ್ಯಕ್ಷ ಶಂಕರ್, ಹೆಬ್ರಿ ಬ್ಲಾಕ್ ಅಧ್ಯಕ್ಷ ಗೋಪಿನಾಥ್ ಭಟ್, ಕೃಷ್ಣ ಬಜಗೋಳಿ, ಯೋಗೀಶ್ ಆಚಾರ್ಯ, ಮಂಜುನಾಥ ಜೋಗಿ, ಶೇಖ್ ಶಬ್ಬೀರ್ ಮಿಯರ್, ಜಾರ್ಜ್ ಕಸ್ತಲಿ ನೋ, ಸುಧಾಕರ್ ಮೂಡಾರು, ನವೀನ್ ದೇವಾಡಿಗ, ಮಾಲಿನಿ ರೈ, ಭಾನು ಭಾಸ್ಕರ್ ಸೇರಿದಂತೆ ಕಾರ್ಕಳ ಹಾಗೂ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ವಿವಿಧ ಘಟಕಗಳ ಪದಾಧಿಕಾರಿಗಳು, ಗ್ರಾಮ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣಕರ್ತರಾದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಮೃತ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ತೋರಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ
ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.